ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದೇಶ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ಮತ್ತು ಸ್ವಂತ ಮನೆಯಿದ್ದವರಿಗೆ. ಈ ಒಂದು ಸಂದೇಶ ಏನಂತ ಹೇಳಿದರೆ, ಈಗಾಗಲೇ ಕರ್ನಾಟಕ ಸರ್ಕಾರದ ವತಿಯಿಂದ ವಿದ್ಯುತ್ ಶಕ್ತಿ ಮಂಡಳಿ ಕೊಟ್ಟಿರುವಂಥ ರಾಜ್ಯದ ಎಲ್ಲ ರೈತರಿಗೆ ಕೃಷಿ ಪಂಪ್ ಸೆಟ್ ಇದೆಯಾ, ಅದಕ್ಕೆ ಫ್ರೀ ಕರೆಂಟ್ ಇರೋಂಥ ಒಂದು ಅವಕಾಶ ಇದೆ. ಯಾರಿಗೆಲ್ಲ ಈ ಅವಕಾಶ ಪಡೀತಾ ಇದ್ದೀರಿ ಅಂಥವರು ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್, ಅದೇ ರೀತಿ ನಿಮ್ಮ ಕೃಷಿ ಪಂಪ್ ಸೆಟ್ನ ಏನಿದೆ ಮೀಟರ್ ನಂಬರ್ ಇದೆ ಅದನ್ನು ತಗೊಂಡು ಹೋಗಿ ನೀವು ನಿಮ್ಮ ಪಂಪ್ ಸೆಟ್ಟನ್ನು ಅದು ಆಧಾರಿಗೆ ಲಿಂಕ್ ಮಾಡಿರುವಂಥ ಒಂದು ಕೆಲಸ ಪ್ರಕ್ರಿಯೆ ನಡೀತಾ ಇದೆ. ಆದರೂ ಕೂಡ ಒಂದು ಅವಧಿ ಈಗಾಗಲೇ ಮುಗಿದಿದೆ, ಆದರೂ ಕೂಡ ಪ್ರಗತಿಯಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಮೀಟರ್ ನಂಬರ್ ತಗೊಂಡು ಹೋಗಿ ಲಿಂಕ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಸರ್ಕಾರ ಕೊಟ್ಟಂಥ ಗೃಹಜ್ಯೋತಿ, ಅದು ಕೂಡ ಕಳೆದ ಬಾರಿ ಯಾರೆಲ್ಲ ವಂಚಿತರಾಗಿದ್ದಾರೆ ಈ ಗೃಹಜ್ಯೋತಿಗಳಿಂದ, ಅದನ್ನು ನೀವು ತ್ವರಿತಗತಿಯಲ್ಲಿ ಮೆಸ್ಕಾಂ ಇಲಾಖೆಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಮೀಟರ್ ನಂಬರನ್ನು ತಗೊಂಡೋಗಿ ನೀವು ಮೆಸ್ಕಾಂ ಇಲಾಖೆ ಅದನ್ನು ಕೂಡ ಸಬ್ಮಿಟ್ ಮಾಡಬೇಕು. ಅದಕ್ಕೊಂದು ಮೆಸೇಜ್ ಏನಂತ ಹೇಳಿದರೆ, ನೀವು ಕಳೆದ ಬಾರಿ ಏನಾದರೂ ಗೃಹಜ್ಯೋತಿಗೆ ಕೊಟ್ಟಂಥ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರನ್ನು ಕೊಟ್ಟರೆ ಅದು ಈ ಸರಿ ತೆಗಿತಾ ಇಲ್ಲ. ನೀವು ಹೊಸದಾದಂಥ ಬೇರೆಯವರ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ ಕೊಡು ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಗೃಹಜ್ಯೋತಿ ಎನ್ನುವಂಥದ್ದು ಯಾರಿಗೆಲ್ಲ ಬೇಡ ಅಂಥವರು ಕೂಡ ನೀವು ಅರ್ಜಿಯನ್ನು ತಗೊಂಡೋಗಿ ಮೆಸ್ಕಾಂ ಇಲಾಖೆಗೆ ಕೊಟ್ಟು ಸಹಕರಿಸಿ. ಆದರೂ ಯಾರೂ ಕೂಡ ಅದನ್ನು ಬೇಡ ಅನ್ನುವಂಥ ಪ್ರಕ್ರಿಯೆಗೆ ಹೋಗಬೇಡಿ. ಇದು ಕರ್ನಾಟಕದ ಜನತೆಗೆ ಕೊಟ್ಟಂಥ ಒಂದು ಸರ್ಕಾರ ಕೊಟ್ಟಂಥ ಒಂದು ಭಾಗ್ಯ ಕೂಡ ಆಗಿರ್ತದೆ. ಆದ ಕಾರಣ ಎಲ್ಲರೂ ಇದನ್ನು ಸದುಪಯೋಗ ಪಡಿಸಿಕೊಂಡು ಮುಂದಕ್ಕೆ ಬರುವಂಥ ಎಲ್ಲ ಭಾಗ್ಯಗಳನ್ನು ಕರ್ನಾಟಕದ ಜನತೆಗೆ ತಲುಪಿಸುವಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ಎಲ್ಲರಿಗೂ ತಲುಪಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.